ನೀವೇನಾದರೂ ದೃಷ್ಟಿದೋಷದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನಾನು ಇವತ್ತು ಹೇಳಿರುವಂತಹ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ಒಂದು ಮೆಥಡನ್ನು ನೀವು ಪ್ರಯತ್ನಿಸಿ. ಖಂಡಿತವಾಗಿ ನಿಮಗೆ ಕೇವಲ 1 ತಿಂಗಳೊಳಗಡೆ ನಿಮ್ಮ ದೃಷ್ಟಿ ಇದೆಯಲ್ಲ ದೋಷ ಸಂಪೂರ್ಣವಾಗಿ ಸರಿಯಾಗುತ್ತೆ. ಅದಾದಮೇಲೆ ನೀವೇನಾದ್ರು ಕನ್ನಡಕ ಉಪಯೋಗಿಸ್ತಾ ಇದ್ದರೆ ಆ ಕನ್ನಡಕವನ್ನು ನೀವು ತ್ಯಜಿಸ್ಬೋದು ಕೂಡ. ನಮಸ್ಕಾರ ಎಲ್ರಿಗೂ, ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೊಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಇದೇನು ಅಂತ ಹೇಳಿದರೆ, ಈ ದೃಷ್ಟಿ ಮಾಂದ್ಯ ಇರ್ತದೆ ನೋಡಿ, ಅಂದರೆ ದೃಷ್ಟಿಯನ್ನು ನಾವು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ದೃಷ್ಟಿ ನಮ್ಮದು ಏಜ್ ಆಗ್ತಾ ಹೋದಾಗೆ ಅಥವಾ ಬೇರೆ ಬೇರೆ ಕಾರಣದಿಂದ ಕೂಡ ಈ ದೃಷ್ಟಿ ಮಾಂದ್ಯ ಪ್ರಾರಂಭ ಆಗ್ತದೆ. ಅದ್ಭುತವಾದ ಮನೆಮದ್ದನ್ನು ಹಾಕ್ತಾ ಇದ್ದಾರೆ ನಾನು. ಈ ಮನೆಮದ್ದನ್ನು ನಾನು ವೈದ್ಯಶ್ರೀ ಚನ್ನಬಸವಣ್ಣ ಅವರು ಹೇಳಿರುವಂತಹ ಒಂದು ಮೆಥಡ್ನ ಉಪಯೋಗಿಸ್ಕೊಂಡು ನಾನು ಮಾಡ್ತಾ ಇದ್ದೇನೆ. ಈ ಒಂದು ಮನೆಮದ್ದು ಇದೆಯಲ್ಲ, ಇದನ್ನು ನೀವು ಮಾಡೋದ್ರಿಂದ ಇದೆಯಲ್ಲ, ನಿಮ್ಮ ಕಣ್ಣಿಗೆ ನೀವು ಒಂದು ವೇಳೆ ಕನ್ನಡಕ ಹಾಕ್ತಾ ಇದ್ರು ಕೂಡ ಕ್ರಮೇಣದಲ್ಲಿ ಹೆಚ್ಚು ಕಡಿಮೆ ಅವರು ಹೇಳೋ ಲೆಕ್ಕದಲ್ಲಿ 1 ತಿಂಗಳೊಳಗಡೆ ನಿಮಗೆ ದೃಷ್ಟಿಯಲ್ಲಿ ಹೆಚ್ಚು ಕಡಿಮೆ 75 to 80% ಇಂಪ್ರೂವ್ ಆಗುತ್ತೆ ಅಂತ ಇದ್ದಾರೆ. ಕ್ರಮೇಣವಾಗಿ ನೀವು ಕನ್ನಡಕನ ಕೂಡ ಬಿಸಾಡಿ ಬಿಡ್ಬೋದು. ಅಷ್ಟು ಇಫೆಕ್ಟಿವ್ ಆಗಿರುವಂತಹ ಒಂದು ಮನೆಮದ್ದಿದು, ಅಂದರೆ ಬಹಳಷ್ಟು ಕಡೆ ಪ್ರೂವ್ ಆಗಿದೆ ಅಂತೇಳಿ ಹೇಳಿದರೆ. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ನಮಗೆ ಇದಕ್ಕೆ ಬೇಕಾಗಿರೋದು ಒಂದು 100 ಗ್ರಾಮಷ್ಟು ಕೊತ್ತಂಬರಿ ಬೀಜ, ನಂತರ 100 ಗ್ರಾಮು ಕಲ್ಲಂಗಡಿ ಬೀಜ ಅಥವಾ ವಾಟರ್ ಮೆಲನ್ ಸೀಡ್ಸ್ ಇರ್ತದಲ್ಲ, ಇದು ನಿಮ್ಮ ಸಾಮಾನ್ಯ ಅಂಗಡಿಗಳಲ್ಲಿ ಸಿಗ್ತದೆ. 100 ಗ್ರಾಮೇ ತೊಗೊಳ್ಬೇಕು, ಎಲ್ಲದೂ ಸಮ ಪ್ರಮಾಣದಲ್ಲಿರಬೇಕು. ಹಾಗೆ 100 ಗ್ರಾಮಷ್ಟು ಬಾದಾಮಿ, ಇದು ಕೂಡ ನಿಮಗೆಲ್ಲ ಕಡೆ ಸಿಗ್ತದೆ. ಅದಾದಮೇಲೆ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಏನಂತ ಹೇಳಿದ್ರೆ ಕಲ್ಲು ಸಕ್ಕರೆ. ಇದು ಕೆಂಪು ಕಲ್ಲು ಸಕ್ಕರೆ ಸಿಗ್ತದೆ ನೋಡಿ, ಇದು ತುಂಬ ಉತ್ತಮ. ಈ ಕೆಂಪು ಕಲ್ಲು ಸಕ್ಕರೆಯನ್ನೇ ತಗೊಳ್ಳಿ. ಒಂದು ವೇಳೆ ನೀವು ಡಯಾಬಿಟಿಸ್ ಆದರೆ ಕಲ್ಲು ಸಕ್ಕರೆನ ಉಪಯೋಗಿಸಬೇಕಾಗಿಲ್ಲ. ಹಾಗೆ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಅದು ಏನಂತ ಹೇಳಿದ್ರೆ ಕಾಳು ಮೆಣಸು ಅಥವಾ ಮೆಣಸಿನ ಕಾಳು. ಒಂದು 7-8 ಮೆಣಸಿನ ಕಾಳು ಸಾಕಾಗ್ತದೆ, ಅಥವಾ ಒಂದು 10 ತೊಗೊಳ್ಬೋದು. ಸ್ನೇಹಿತರೆ, ನಾನು ಇಷ್ಟು ಅಂದರೆ ಎಲ್ಲೋದು 100 ಗ್ರಾಮ್ ತೊಗೊಂಡಿದ್ದೆ. ಯಾಕಂತ ಹೇಳಿದರೆ ಇದು ಪರ್ಸ್ನಲ್ ಆಗಿ ನನಗೆ ಕೂಡ ಬೇಕಾಗಿತ್ತು. ಹಾಗಾಗಿ ನನಗೆ ಕೂಡ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೇನೆ. ಯಾಕಂದರೆ ನನಗೂ ಈ ದೃಷ್ಟಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅನಿಸ್ತಾ ಇದೆ. ಅದಕ್ಕಾಗಿ ನಾನೀಗ ಇದನ್ನು ಈ ಒಂದು ಮನೆಮದ್ದನ್ನು ಟ್ರೈ ಮಾಡಬೇಕು. ಅದಕ್ಕಾಗಿ ನಾನು ಮಾಡ್ಕೋತಾ ಇದ್ದೇನೆ. ಹಾಗಾಗಿ 100 ಗ್ರಾಮ್ ಮಾಡ್ತಾ ಇದ್ದೇನೆ. ಇಲ್ಲದೆ ನಿಮ್ಗೆ ಕಮ್ಮಿ ಬೇಕಾದ್ರೆ ಕಮ್ಮಿ ಕೂಡ ಮಾಡ್ಕೋಬೋದು, ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಪುಡಿ ಮಾಡುವಂಥ ಮಿಕ್ಸಿ ತೊಗೊಂಡು ನಾವು ಈ ಎಲ್ಲ ಇಂಗ್ರೀಡಿಯೆಂಟ್ನ ಹಾಕ್ಕೊತಾ ಹೋಗೋಣ. ಹಾಗೆ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಮ್ಮೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಬ್ಯಾಚ್ ಬೈ ಬ್ಯಾಚ್ ಕೂಡ ನಾವು ಮಾಡ್ಕೋಬಹುದು. ಮೊದಲಿಗೆ ನಾನು ಇದೆರಡನ್ನೀಗ ಪುಡಿ ಮಾಡ್ಕೋತಾ ಇದ್ದೇನೆ. ಕೊತ್ತಂಬರಿ ಮತ್ತು ಬಾದಾಮಿಯನ್ನು ಪೌಡರ್ ಮಾಡ್ಕೋತಾ ಇದ್ದೇನೆ. ಈ ಪೌಡರ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಈ ಕಲ್ಲಂಗಡಿ ಬೀಜ ಅಥವಾ ವಾಟರ್ ಮೆಲನ್ ಸೀಡ್ಸ್ ಹಾಕ್ಕೊಳ್ಳಿ. ಅನಂತರ ಈ ಕಲ್ಲು ಸಕ್ಕರೆ ಕೂಡ ಹಾಕ್ಕೊಳ್ಳಿ. ಹಾಗೆ ಮೆಣಸಿನಕಾಳು ಏನಿದೆ ಅದನ್ನು ಕೂಡ ನಾವು ಹಾಕ್ಕೊಳ್ಬೇಕು. ಈಗ ಇದನ್ನು ಕೂಡ ಪುಡಿ ಮಾಡ್ಕೊಳ್ಳೋಣ. ಬೀಜ ಮತ್ತು ಕಲ್ಲು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೆ, ಅದ್ರ ಜೊತೆಗೆ ಮೆಣಸಿನಕಾಳು ಕೂಡ ಹಾಕ್ಕೊಂಡಿದ್ದೇನೆ. ನಿಮಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ಕಲ್ಲು ಸಕ್ಕರೆ ಇದೆಯಲ್ಲ, ಒಮ್ಮೆಲೆ ಪುಡಿ ಆಗಿಲ್ಲ ಅಂದರೆ ನೀವು ಒಂದು ಸ್ವಲ್ಪ ಪೌಡ್ರ್ ಮಾಡಿ, ಅಂದರೆ ಪುಡಿ ಮಾಡ್ಕೊಂಡು ಕೊನೆಗೆ ಮಿಕ್ಸಿಗೆ ಹಾಕ್ಬೋದು. ಅಂದರೆ ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಆವಾಗ ಕ್ಲೀನಾಗಿ ಪೌಡ್ರ್ ಆಗ್ತದೆ ಅದು. ಇದನ್ನು ಈಗ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಬೇಕು. ಯಾಕಂದ್ರೆ ನಾನೊಂದು ಪಾತ್ರೆ ಹಾಕ್ಕೊಂಡಿದ್ದೇನೆ, ಇದು ಸಾಕಾಗಲ್ಲ. ಹಾಗೆ ಒಂದು ದೊಡ್ಡ ಪಾತ್ರೆ ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಪೌಡರ್ ರೆಡಿಯಾಗಿದೆ. ಇದನ್ನು ಈಗ ಉಪಯೋಗಿಸೋದು ಹೇಗೆ ಅಂತ ನಾನು ಹೇಳ್ತೇನೆ. ನೀವು ಇನ್ನೊಂದು ಈ ಪೌಡ್ರ್ ಇದೆಯಲ್ಲ, ಇದನ್ನು ಮಾಡಿ ಇಟ್ಕೊಂಡು ಒಂದು ಕ್ಲೀನಾಗಿ ಯಾವುದಾದ್ರು ಒಂದು ಡಬ್ಬ ಅದಕ್ಕೆ ಹಾಕಿ, ಅಂದ್ರೆ ಗಾಳಿ ಆಡಬಾರ್ದು ಆ ಥರದ್ದು, ಅಂದರೆ ಟೈಟಾಗಿ ಹಾಕಿ ನೀವು ಇಟ್ಬಿಡ್ಬೋದು. ಫ್ರಿಜ್ ಒಳಗೆ ಬೇಕಾದ್ರೂ ಇಡ್ಬೋದು, ಇಲ್ಲ ಹೊರಗಡೆ ಕೂಡ ಇರ್ಬೋದು. ಬಟ್ ನೀರಿನ ಪಸೆ ತಾಗಬಾರ್ದು. ಯಾಕಂದರೆ ಇಲ್ಲಿ ನಾವು ಕಲ್ಲು ಸಕ್ಕರೆ ಉಪಯೋಗಿಸಿರೋದ್ರಿಂದ ಕರಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ನೀರಿನ ಪಸೆ ತಾಗದೇ ಇರೋ ರೀತಿಯಲ್ಲಿ ಒಂದು ಒಳ್ಳೆಯ ಸ್ಥಳದಲ್ಲಿ, ಅಂದರೆ ಡ್ರೈ ಆಗಿರುವಂಥ ಸ್ಥಳದಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಇದನ್ನು ಹೇಗೆ ಉಪಯೋಗಿಸೋದು ಅಂತ ನಾನು ಹೇಳ್ತೇನೆ. 1 ಗ್ಲಾಸ್ ಹಾಲು ತಗೊಳ್ಳಿ. ಇದಕ್ಕೆ 1 ಚಮಚದಷ್ಟು ಈ ಪುಡಿನ ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನು ನೀವು ಪ್ರತಿದಿನ ರಾತ್ರಿ ಇದೆಯಲ್ಲ, ಮಲ್ಗೋಕ್ಕಿಂತಲೂ ಮೊದಲು ಈ ರೀತಿ ಮಾಡಿಕೊಂಡು ಕುಡಿದ್ಬಿಡಿ. 1 ಗ್ಲಾಸ್ ಹಾಲಿಗೆ ಹಾಕ್ಕೊಂಡು ಕುಡಿದ್ಬಿಡಿ. ಇದನ್ನು ನೀವು ಪ್ರತಿದಿನ ಮಾಡ್ತಾ ಹೋಗ್ಬೇಕು. ಹೆಚ್ಚು ಕಡಿಮೆ ನಿಮ್ಗೆ ಇದರದ್ದು ಇಫೆಕ್ಟ್ ಇದೆಯಲ್ಲ, ವಿದಿನ್ ಮಂತ್ ಅಂದರೆ 1 ತಿಂಗಳೊಳಗಡೆ ತುಂಬ 75% ನಿಮಗೆ ದೃಷ್ಟಿಯ ದೋಷ ಏನಿದ್ರು ಅದು ನಿವಾರಣೆ ಆಗುತ್ತೆ. ಅದಾದಮೇಲೆ ಇನ್ನೊಂದು ಏನಂತ ಹೇಳಿದರೆ, ನೀವು ಇದಕ್ಕೆ ಸಕ್ಕರೆಯನ್ನು ಹಾಕಬೇಕಾಗಿಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಇದರಲ್ಲಿ ಕಲ್ಲು ಸಕ್ಕರೆನ ಹಾಕ್ಕೊಂಡಿದ್ದೀರಾ. ಆವಾಗಲೇ ಹೇಳಿದ್ದೇನೆ, ಡಯಾಬಿಟಿಸ್ ಇರುವವರಿದ್ದರೆ ಕಲ್ಲು ಸಕ್ಕರೆನ ಉಪಯೋಗಿಸ್ಬೇಡಿ. ಹಾಗೆ ನೀವು ಈ ಪೌಡ್ರನ್ನ ಮಾಡ್ಕೋಬೋದು. ಹೀಗೆ ನೀವು ಕುಡಿತಾ ಬರೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಕಣ್ಣಿನಲ್ಲಿ ಏನಾದ್ರು ಪೊರೆ ಈ ಥರ ಏನಾದರೂ ಇದ್ದರೆ ಅದು ನಿಧಾನವಾಗಿ ಸರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೇ ರೀತಿಯಲ್ಲಿ ಅಥವಾ ಬೇರೆ ಏನೇ ಸಮಸ್ಯೆ ಇದ್ದರೂ ಕೂಡ, ನಿಮ್ಗೆ ದೂರದೃಷ್ಟಿ ಇರ್ಬೋದು, ಸಮೀಪ ದೃಷ್ಟಿ, ಅಥವಾ ಇರುಳು ಕುರುಡುತನ ಇರ್ತದೆ ಕೆಲವರಿಗೆ. ಈ ಥರ ಇನ್ನು ಕೆಲವರಿಗೆ ಸರಿಯಾದ ಬಣ್ಣಗಳನ್ನು ಕಾಣಿಸೋಲ್ಲ ಅಂತೇಳಿ ಹೇಳ್ತಾರೆ. ಈ ರೀತಿ ಬಹಳಷ್ಟು ಸಮಸ್ಯೆಗಳಿರ್ತದೆ. ಈ ಎಲ್ಲ ಸಮಸ್ಯೆ, ಈ ದೃಷ್ಟಿಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗೆ ಈ ಮೆಥಡನ್ನು ನೀವು ಉಪಯೋಗಿಸಿ ಖಂಡಿತವಾಗಿ ನಿಮಗೆ ಈ ಒಂದು ದೃಷ್ಟಿ ದೋಷದ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಾ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.